ದಾವಣಗೆರೆ ಮಧ್ಯ ಕರ್ನಾಟಕ ಇಲ್ಲಿ ಹೋರಾಟಗಳು ಪ್ರಾರಂಭ ಆದರೆ ಕನ್ನಡ ಪರ ಹೋರಾಟಗಳಿರ್ಬೋದು, ಯಾವುದೇ ಹೋರಾಟ ಇರ್ಬೋದು, ಇದು ರಾಜ್ಯಕ್ಕೆ ದಿಕ್ಸೂಚಿ. ರೈತರ ಪರವಾಗಿ ರೈತರ ಆತ್ಮವಿಶ್ವಾಸ ಮೂಡಿಸುವ ಸಲುವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ವಿಜಯೇಂದ್ರವರ ನೇತೃತ್ವದಲ್ಲಿ ಇಡೀ ರಾಜ್ಯಕ್ಕೆ ಏನು ಭತ್ತ ಮೆಕ್ಕೆಜೋಳ ಅತಿ ಹೆಚ್ಚು ನಾವು ಬೆಳೀತಕ್ಕಂಥ ರೈತರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕಂತ ಒಂದೇ ಕಾರಣಕ್ಕೆ ಈಗಾಗಲೇ ಹೇಳಿದ ಅಧ್ಯಕ್ಷರು ಹೊನ್ನಾಳಿಯಿಂದ ಪ್ರಾರಂಭ ಆಗಿದೆ ದಿಕ್ಸೂಚಿ. ನಮ್ಮ ಹೋರಾಟಕ್ಕೆ ಮಣಿದು ಮಾನ್ಯ ಮುಖ್ಯಮಂತ್ರಿಗಳು ಕಾಟಾಚಾರಕ್ಕೆ ನೆಪ ಮಾತ್ರಕ್ಕೆ ಮೊನ್ನೆ ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಅದು ಅವರ ಕಾವೇರಿ ನಿವಾಸದಲ್ಲಿ ಕೆಲವು ಜೊತೆ ಸಭೆ ಮಾಡಿದರು. ಆದರೆ ಸಭೆಯಲ್ಲಿ ಅಂತಿಮವಾಗಿ ನಿರ್ಣಯ ಮಾಡಲಿಲ್ಲ. ಮೈಸೂರು ಪತ್ರಿಕಾಗೋಷ್ಠಿಯಲ್ಲಿ ಅವರು ಘೋಷಣೆ ಮಾಡಿದರು, ಕೇಂದ್ರ ಸರ್ಕಾರ ಕಡೆ ಬೆಟ್ ಮಾಡಿ ತೋರಿಸಿದ್ರು. ನೋಡಿ, 70 ಲಕ್ಷ ಮೆಟ್ರಿಕ್ ಟನ್ನು ನಾವು ಕೇಂದ್ರ ಸರ್ಕಾರ ಇಂಪೋರ್ಟ್ ಮಾಡಿದೆ, ಆಮದು ಮಾಡಿಕೊಂಡಿದೆ ಅಂತ ಹಸಿ ಸುಳ್ಳು ಹೇಳಿದರು. ಸಿದ್ದರಾಮಯ್ಯನವರು ಇನ್ನು ಹೆಂಗೆ ವೀರಪ್ಪ ಮೊಯ್ಲಿ ಸುಳ್ಳು ಹೇಳಿದ್ರು ನಿಸ್ಸಿಮ್ರು, ಅದೇ ರೀತಿ ಸಿದ್ದರಾಮಯ್ಯನವರು ಸುಳ್ಳಿಗೆ ಹೇಳ್ತಕ್ಕಂಥ ಯಾರಿಗಾದ್ರೂ ನಾಯಕ ಇದ್ದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವರು ಮಾತೆತ್ತರಿ ಕೇಂದ್ರ ಸರ್ಕಾರ ಬೆಟ್ಟು ಮಾಡಿದ ಕೈ ಮಾಡಿ ತೋರಿಸ್ತಾರೆ. ಎಲ್ಲರೂ ಸಮಯ ನಿನ್ನೆ ನಮ್ಮ ಕೇಂದ್ರದ ಆಹಾರ ಸಚಿವರು ಪ್ರಹ್ಲಾದ್ ಜೋಶಿಯವರು ಅವ್ರಿಗೆ ಗೊತ್ತಿಲ್ಲದಂಗೆ ಮಾನ್ಯ ಮುಖ್ಯಮಂತ್ರಿಗಳ ಮಾಹಿತಿ ಇದೆಯಾ ಇಂಪೋರ್ಟ್ ಆಗುತ್ತಾ? ಅವರು ಫುಡ್ ಮಿನಿಸ್ಟ್ರು, ಅವ್ರಿಗೆ ಗೊತ್ತಿಲ್ಲದ್ದು ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂದರೆ ರಾಜ್ಯದ ರೈತರ ದಾರಿಯನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ. ನಾವು ಕೇಳ್ತೀವಿ, ಸಿದ್ದರಾಮಯ್ಯನವರೇ, ಕರ್ನಾಟಕದ ಪ್ರಜ್ಞಾವಂತ ಮತದಾರರು ನಿಮಗೆ ಸುಳ್ಳು ಭರವಸೆ ಯಾವುದಾದ ಕಾರಣಕ್ಕೆ ನಿಮಗೆ ಅಧಿಕಾರ ಕೊಟ್ಟರು. ಆದರೆ ಮಾತಿದ್ರೆ ಕಬ್ಬಿಗೂ ಕೇಂದ್ರ ಸರ್ಕಾರ ಕಡೆ ಬೆಟ್ ಮಾಡಿ ತೋರಿಸ್ತೀರಿ, ಮೆಕ್ಕೆಜೋಳಕ್ಕೂ ನಾವು ಪತ್ರ ಬರ್ತೀವಿ ಅಂತೀರಿ. ಹಾಗೆ ನಿಮ್ಮನ್ನ ಯಾಕೆ ಆಯ್ಕೆ ಮಾಡಬೇಕು ಜನ? ಹೋಗ್ರಿ ರಾಜೀನಾಮೆ ಕೊಟ್ಟು ಮನೆಗೆ. ಸಿದ್ದರಾಮಯ್ಯನವರೇ, ಇವತ್ತು ರೈತರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ನೋಡಿ, ರಾಜ್ಯದಲ್ಲಿ ರೈತರು ಬೀದಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ರೈತನಿಗೆ ಆತ್ಮವಿಶ್ವಾಸ ಮೂಡಿಸ್ಬೇಕಾಯ್ತು. ಅದರ ಬದಲಾಗಿ ಕುರ್ಚಿ ಕಾಳಗ, ಬಲ ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನು ರಾಜೀನಾಮೆ ಕೊಡಲ್ಲ. ನಾಚಿಕೆ ಬೇಕಲ್ರಿ, ಜನ ಸಾಯ್ತಾ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ 10 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಹೇಳಿದಾರಷ್ಟೇ ಮೌಖಿಕವಾಗಿ. ಆದೇಶ ಎಲ್ಲಿದೆ ಮುಖ್ಯಮಂತ್ರಿಗಳು? ಹೇಳಿ ತೋರಿಸ್ಬೇಕಲ್ಲ ನೀವು. ಆದೇಶ ಮಾಡಿರಿ. 10 ಲಕ್ಷ ಬಕಾಸನ ಒಟ್ಟಿಗೆ ಅರೆಕಾಸಿನ ಮಜ್ಜಿ ಅನ್ನಂಗೆ 10 ಲಕ್ಷ ಎಲ್ಲಾಗುತ್ತೆ ರೀ? ರಾಜ್ಯದಲ್ಲಿ ರೈತರು ಬೆಳೆದದ್ದು 70 ಲಕ್ಷ ಮೆಟ್ರಿಕ್ ಟನ್. ರೈತನಿಗೆ ಮಿತಿ ಇರಬಾರ್ದು, ಸಂಪೂರ್ಣ ಖರೀದಿ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ರಾಜ್ಯ ಸರ್ಕಾರ ಆದೇಶ ಮಾಡಬೇಕು, ಗೋಡನ್ಗಳು ಬೇಕು. ಹಿಂದೆ ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಯಡಿಯೂರಪ್ಪನವರು ಆವರ್ತ ನಿಧಿಯನ್ನು ಬಿಡುಗಡೆ ಮಾಡಿ ನಾವು ಖರೀದಿ ಮಾಡಿದ್ವಿ. ಬರ್ರಿ ರೈತರು, ಇವ್ರು ಹೇಳ್ತಾರೆ ಅನ್ನದಾತರ ಸರ್ಕಾರ, ರೈತನ ಪರವ ಸರ್ಕಾರ ಅಂತ ಹೇಳ್ತಿಲ್ಲ. ನಿಮ್ಮ ಡೆಲ್ಲಿ ಕುರ್ಚಿ ಕಚ್ಚಾಟ, ಕಾದಾಟ, ಖರ್ಗೆ ಭೇಟಿ, ಅವ್ರ ಭೇಟಿ, ಇವ್ರ ಭೇಟಿ, ಇದರಲ್ಲಿ ಸಮಯನ ಹರಣ ಮಾಡ್ತಿರಲ್ಲ, ಕಾಲಹರಣ ಮಾಡ್ತಿರಲ್ಲ. ನೀವು ರೈತರ ಪರವಾಗಿ ನಿಲ್ತೀರಾ ಮುಖ್ಯಮಂತ್ರಿಗಳೇ? ನೀವೇನು ಇವ್ರಿಗೆಲ್ಲ ಔಟ್ಗೋಯಿಂಗ್ CM ಅನ್ಸಿತ್ತು ನೋಡಿದ್ರೆ. ಹಂಗಾಗಿ ನೆಪ ಮಾತ್ರಕ್ಕೆ ಕಾಟಾಚಾರಕ್ಕೆ ಅಧಿಕಾರಿಗಳು ಸಭೆ ಮಾಡಿ 10 ಲಕ್ಷ ಮೆಟ್ರಿಕ್ ಟನ್ ಅಂತ ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರ ಬಗ್ಗೆ ಕಾಳಜಿ ಇದೆಯಾ? ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಭೇಟಿ ಕೊಟ್ಟಿದ್ದೀರಾ? ನೋಡಿ, ಮಧ್ಯ ಕರ್ನಾಟಕ ಹೋರಾಟಗಳು ಯಶಸ್ವಿ ಆಗುತ್ತೆ ಅಂತೇಳಿ ನಮ್ಮ ರಾಜ್ಯದ ಅಧ್ಯಕ್ಷರು ಇಲ್ಲಿಂದ ಪ್ರಾರಂಭ ಆಗುತ್ತೆ. ನಾವು ಮೊನ್ನೆ ಹೊನ್ನಾಳಿಂದ ಪ್ರಾರಂಭ ಮಾಡಿದ್ವಿ. ನಾವು ಹೇಳ್ತಾ ಇದ್ದೀವಿ, ನಿಮ್ಮ ಆಟಗಳು ನಡೆಯಲ್ಲ ಇನ್ನು ಮುಂದೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ಅಂಕುಶ.
ಇಲ್ಲಿ ರಾಜ್ಯದ ಅಧ್ಯಕ್ಷರು ನಿರ್ಣಯ ಮಾಡ್ತಾರೆ ಯಾವ ರೀತಿ ಹೋರಾಟ ಸ್ವರೂಪ ಮಾಡಬೇಕು ರಾಜ್ಯದಲ್ಲಿ, ಅಥವಾ ಬೆಳಗಾಂ ಸುವರ್ಣಸೌಧ ಮುತ್ತಿಗೆ ಅವರೆಲ್ಲ ಅವ್ರು ನಿರ್ಣಯ ಮಾಡ್ತಾರೆ. ಅದನ್ನು ಗೋಷ್ಠಿ ಮಾಡೋ ಅಧಿಕಾರ ನನಗಿಲ್ಲ. ನಾವು ನಮ್ಮ ದಾವಣಗೆರೆ ಜಿಲ್ಲೆ, ಇದು ಮಧ್ಯ ಕರ್ನಾಟಕ, ಗಂಡು ಮೆಟ್ಟಿನ ಭೂಮಿ, ಇಲ್ಲಿಂದ ಹೋರಾಟ ಪ್ರಾರಂಭ ಆಗುತ್ತೆ. ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದರು, ಅಂಬೇಡ್ಕರ್ ಅಲ್ಲಿ ಮಾಲಾರ್ಪಣೆ ಮಾಡಿ ಜಿಲ್ಲಾ ಅಧ್ಯಕ್ಷರು ಯಾವ ರೀತಿ ಸ್ವರೂಪ ಇರಬೇಕು ಮತ್ತು ಹೋರಾಟಗಳಿರಬೇಕು, ಚಕ್ಕಡಿ ಟ್ರ್ಯಾಕ್ಟ್ರುಗಳು ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ಕಮಿಟಿ ನಿರ್ಣಯ ಮಾಡುತ್ತೆ. ನಾವು ರಾಜ್ಯದ ಅಧ್ಯಕ್ಷರ ನಡೀತಕ್ಕಂಥ ನೇತೃತ್ವ ಹೋರಾಟಕ್ಕೆ ಜಿಲ್ಲೆಯ ನಮ್ಮೆಲ್ಲ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳು, ರೈತ ಬಂಧುಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಈ ಸರ್ಕಾರಕ್ಕೆ ಬಾರಿಕೋಲ್ ಚಳವಳಿ ಮಾಡೋದಕ್ಕೆ ಸಹಕಾರ ಕೊಡಬೇಕಂತೇಳಿ ವಿನಂತಿಯನ್ನು ಮಾಡ್ತೀವಿ. 10 ಲಕ್ಷ ಖರೀದಿ ಮಾಡಿ ಸಾಧ್ಯವೇ ಇಲ್ಲ. ರೈತರು ಬೆಳೆದಂಥ ಸಂಪೂರ್ಣ ಮೆಕ್ಕೆಜೋಳ ಖರೀದಿ ಮಾಡಬೇಕು. ಮತ್ತು ಭತ್ತ ನೋಡಿ, ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ 2400 ರೂಪಾಯಿ ನಿಗದಿ ಮಾಡಿದೆ. ನೀವ್ಯಾಕೆ ಖರೀದಿ ಮಾಡ್ತಾಯಿಲ್ಲ? ಗೋಡನಲ್ಲಿ ಹುಡುಕಿದ್ದೀರಾ? ಅಧಿಕಾರಿಗಳು ಮೌಖಿಕವಾಗಿ ಹೇಳಿದಿರಿ, ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಿರಿ. ನೀವು ಅಧಿಕೃತವಾಗಿ ಆದೇಶ ಹೊರಡಿಸಿದ್ದೀರಾ? ಆದೇಶ ಹೊರಡಿಸಿಲ್ಲ. ಮೆಕ್ಕೆಜೋಳ ಖರೀದಿ ಮಾಡೋಕ್ಕೆ 2400 ರೂಪಾಯಿ ಇದೆ. ನಾವು ಹೇಳ್ತಾ ಇದ್ದೀವಿ, ಇವತ್ತು 1500, 600, 700 ರೂಪಾಯಿ ಮೆಕ್ಕೆಜೋಳ ಕೇಳೋರಿಲ್ಲ. ರೈತರು ಕಣ್ಣೀರಾಗ್ತಿದ್ದಾರೆ, ರೈತರು ಕಣ್ಣೀರಾಗ್ತಿದ್ದಾರೆ. ಸ್ವಾಮಿ, ರಾಜ್ಯ ಕೇಂದ್ರ ಸರ್ಕಾರ 2400 ರೂಪಾಯಿಗೆ ಬೆಂಬಲ ಬೆಲೆ ನಿಗದಿ ಮಾಡಿದೆ. ನೀವು ಆವರ್ತ ನಿಧಿಯಿಂದ ಬಿಡುಗಡೆ ಮಾಡಿ ಕೇಂದ್ರ ಸರ್ಕಾರ ಕಡೆ ಬೆಲೆ ಮಾಡಿ ತೋರಿಸದೆ 600 ರೂಪಾಯಿ ಹೆಚ್ಚುವರಿಯಾಗಿ ಕೊಡಬೇಕು. 3000 ರೂಪಾಯಿ ಕ್ವಿಂಟಲ್ ಖರೀದಿ ಮಾಡಿರಿ. ಸಂಪೂರ್ಣ ಮೆಕ್ಕೆಜೋಳ ಖರೀದಿ ಮಾಡೋಕ್ಕೂ ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ. ಇವರೇನು ಮಾಡಿದ್ದಾರೆ? ನಮ್ಮ ದಾವಣಗೆರೆ ಜಿಲ್ಲಾಧಿಕಾರಿಗಳು ವರ್ತಕರು ಕರೆದು ನೀವು ಖರೀದಿ ಮಾಡಬೇಕಂತ ಒತ್ತಾಯ ಮಾಡಿದರೆ ಹೆಂಗ್ರಿ ಖರೀದಿ ಮಾಡ್ತಾರೆ ಜಿಲ್ಲಾಧಿಕಾರಿಗಳೇ? ರೈತರ ಬಗ್ಗೆ ನಿಮ್ಗೆ ಏನಾದರೂ ಕಿಂಚಿತ್ ಕಳಕಳಿದೆಯಾ? ಇದೇ ನಿಮಗೆ ಇಲ್ಲ. ವರ್ತಕರು ಇವ್ರು ಹಂಗೆ ಒತ್ತಾಯ ಮಾಡಿಬಿಟ್ಟು ಖರೀದಿ ಮಾಡಿಬಿಡ್ತಾರ? ಇಲ್ಲಿ ಸರ್ಕಾರ ಆದೇಶ ಮಾಡಬೇಕು. ಅಲ್ಲಿ ಈ ಬೆಂಬಲ ಬೆಲೆ ಖರೀದಿ ಮಾಡಿದರೆ ಖಾಸಗಿ ವರ್ತಕರು ಮುಂದೆ ಬಂದು ಕಾಂಪಿಟೇಷನ್ ಮೇಲೆ ಖರೀದಿ ಮಾಡ್ತಾರೆ. ಬೆಲೆ ಸ್ಥಿರ ಇರಬೇಕಲ್ಲ. ಈಗ ವರ್ತಕರು ಅವ್ರಿಗೆ ಹೆಂಗೆ ಬೇಕಂಗೆ ಖರೀದಿ ಮಾಡ್ಕೊಂತ ಹೊಂಟಿದ್ದಾರೆ. ಆದರೆ ನಾವು ಹೇಳ್ತಾ ಇದ್ದೀವಿ, ನೀವು ಮೆಕ್ಕೆಜೋಳ ಸಂಪೂರ್ಣ ಖರೀದಿ ಮಾಡಬೇಕು. ವರ್ತಕರ ಮೇಲೆ ಒತ್ತಡ ಹಾಕಿರಾಗಲ್ಲ. ರಾಜ್ಯ ಸರ್ಕಾರ ತಕ್ಷಣ ಹಣವನ್ನು ಬಿಡುಗಡೆ ಮಾಡಬೇಕು. ನೋಡಿ, ಖಾಲಿ ಚೀಲ ಬೇಕು, ಅಲ್ಲೆಲ್ಲ ಸಲಕರಣೆ ಜೋಡಣೆ ಮಾಡ್ಕೋಬೇಕು. ಗೋಡನ್ಗಳು ಬೇಕು. ಎಲ್ಲಿ ಸರ್ಕಾರಿ ಗೋಡನ್ಗಳು ಸಾಲದು, ಖಾಸಗಿ ಗೋಡನ್ ಮಾಲೀಕರಿಗೆ ಅಡ್ವಾನ್ಸ್ ಕೊಡಬೇಕು. ಇವೆಲ್ಲ ಪೂರ್ವಭಾವ ಸಿದ್ಧತೆಯೇ ಇಲ್ಲ. ಯಾವುದೇ ಸಿದ್ಧತೆ ಇಲ್ಲದೆ ಸುಮ್ಮನೆ ಮಾಧ್ಯಮ 10 ಲಕ್ಷ ಮೆಟ್ರಿಕ್ ಟನ್ ಖರೀದಿ ಮಾಡ್ತೀವಿ ಅಂತ ಹೇಳ್ಬಿಟ್ರು. ಅಂದರೆ ಅವ್ರ ಕುರ್ಚಿ ಕದನ ವಿಷಯಾಂತರ ಮಾಡೋಕ್ಕೋಸ್ಕರ ಈ ರೀತಿ ನಾಟಕೀಯವಾಗಿ ಮೌಖಿಕ ಆದೇಶ ಬೇಡ. ಮುಖ್ಯಮಂತ್ರಿಗಳೇ, ಸರ್ಕಾರ ಆದೇಶ ಮಾಡಬೇಕು, ಖರೀದಿ ಮಾಡಬೇಕು. ಇದ್ರ ಜೊತೆ ಭತ್ತ ಕೇವಲ ನೋಂದಾವಣೆ ಮಾಡ್ಕೊಂತಿದ್ದಾರೆ. ನೋಂದಾವಣೆ ಮಾಡಿ ಸಾಲದು. ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ. ಕೇಂದ್ರ ಸರ್ಕಾರ ಏನು ಬೆಲೆ ನಿಗದಿ ಮಾಡಿದೆ, ನೀವು ರಾಜ್ಯ ಸರ್ಕಾರ ಹೆಚ್ಚುವರಿ ಹಣವನ್ನು ಕೊಟ್ಟು ಬಿಡುಗಡೆ ಮಾಡಬೇಕು. ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮಧ್ಯ ಕರ್ನಾಟಕದಿಂದ ತೆಗೆದುಕೊಂಡು ಹೋಗಿ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರು ಬರ್ತಾ ಇದ್ದಾರೆ, ಮತ್ತು ರೈತ ಮೋರ್ಚಾ ಅಧ್ಯಕ್ಷ ಎಸ್ ಪಾಟೀಲ್ ನಡಾಳಿ ಬರ್ತಾರೆ. ನಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ರಾಜ್ಯದ ಅಧ್ಯಕ್ಷರ ಒಂದು ಹಿಂದೆ ಯಡಿಯೂರಪ್ಪ ಅಂದರೆ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಗುವುದು. ರೈತ ನಾಯಕ ಯಾವ ರೀತಿ ಯಡಿಯೂರಪ್ಪ ರೈತ ನಾಯಕರು ರೈತನ ಪರ ಬಜೆಟ್ ಕೊಟ್ಟರು, ಅದೇ ರೀತಿ ವಿಜೇಂದ್ರ ಅವರ ಸಾರಥ್ಯದಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ನಾವು ಕೇಳ್ತೀವಿ, PM ಕಿಸಾನ್ ಸಮ್ಮಾನ್ಗೆ 6000 ಕೊಟ್ಟರು, ನೀವು ಕೊಟ್ಟರೆ ಸ್ವಾಮಿ ಬಂದ್ ಮಾಡಿದ್ರಿ. ಯಡಿಯೂರಪ್ಪ 4000 ಕೊಡಲಿಲ್ವಾ? ರೈತನ ವಿದ್ಯಾನಿಧಿ ಬೊಮ್ಮಾಯಿ ಆದೇಶ ಮಾಡಿ ಕೊಟ್ಟರು, ಆ ವರ್ಷ ಕೊಟ್ವಿ ನಾವು. ಯಾಕ್ರಿ ಬಂದ್ ಮಾಡಿ ಸಿದ್ದರಾಮಯ್ಯನವರೇ? ಇವತ್ತು ಫಸಲ್ ಭೀಮಾ ಯೋಜನೆಯಲ್ಲಿ ರೈತನಿಗೆ 3 ಲಕ್ಷ 4 ಲಕ್ಷ ಬರ್ತಾ ಇದೆ. ಈ ಸರ್ಕಾರ ಸತ್ತೋಗಿದೆ, ಮಲಗಿದ ಸತ್ತೋಗಿರೋ. ಇದು ಒಂದು ರೀತಿ ಜೀವಂತ ಶವ ಅಷ್ಟೇ. ಆದರೆ ನನಗೆ ಈ ಸರ್ಕಾರ ಭಾಳ ದಿವಸ ಇರಲ್ಲಂತ ವಿಶ್ವಾಸ ಇದೆ. ಸರ್ಕಾರ ಅವ್ರ ಕುರ್ಚಿ ಕಚ್ಚಾಟದಲ್ಲಿ
100ಕ್ಕೆ 100 ಪತನ ಆಗುತ್ತೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಗೋದು ಬೇಡ ಸ್ವಾಮಿ, ಖರೀದಿ ಮಾಡಿದೆ ಅಂತೇಳಿ ಒತ್ತಾಯ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಸಲುವಾಗಿ ದಾವಣಗೆರೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ.